ಖಂಡಿಸ್ತೀವಿ. ಅದಕ್ಕಾಗಿ ನಾವು ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ಒಂದು ವೇಳೆ ನಾವು ಧರ್ಮದ ಬಗ್ಗೆ ಜಾಗೃತಿ ಹೊಂದಲೇ ಹೋದ್ರೆ ನಮಗೆ ಯಾವ ಜಾತ್ರೆ ಮೆರವಣಿಗೆಗಳು ಈ ದೇಶದಾಗ ನಡೆಯಂಗಿಲ್ಲ. ಹೆಂಗೆ ಪಶ್ಚಿಮ ಬಂಗಾಳದಾಗ ದುರ್ಗಾಮಾತೆ ಪೂಜೆ ನಿಷೇಧ ಮಾಡಿದ್ರು ಹಂಗೆ ಎಲ್ಲ ಜಾತ್ರೆಗಳನ್ನು ಹಿಂದೂಗಳದ್ದು ಏನೇನು ಪರಂಪರೆಗಳದಾವೆ ಎಲ್ಲ ನಿಷೇಧ ಮಾಡುವಂಥ ಕಾರ್ಯಕ್ರಮ ಬರ್ತಾವೆ. ಈ ಮುಸ್ಲಿಮರ ರಕ್ಷಣೆ ಮಾಡಿದ ಶಿವಾಜಿ ಅವರು ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಒಗಿತಾರೆ ಅಂದರೆ ಯಾವ ಮಟ್ಟಕ್ಕೆ ದೇಶದ್ರೋಹಿಗಳು ಈ ದೇಶದಲ್ಲಿ ಇದಾರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೇವಲ BJP ಅವರು ಸಂಘ ಪರಿವಾರದ ರಾಷ್ಟ್ರ ಅಲ್ಲ, ಎಲ್ಲರಿಗೂ ಬದುಕಿಲ್ಲ. ನಿಮ್ಮ ಜೊತೆ ನಾವು ಸಹಿತ ದಫನ ಆಗಬೇಕಾಗೈತೆ. ಅದನ್ನು ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ್ಕೊಂಡು ಇದನ್ನು ಪ್ರತಿಭಟನೆ ಮಾಡಿ ನಾವು ಖಂಡಿಸುವಂಥ ಕೆಲಸ ಮಾಡಬೇಕು. ಸರ್ಕಾರದ ನೀತಿಯನ್ನು ಖಂಡಿಸುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಈ ಪೊಲೀಸ್ ವ್ಯವಸ್ಥೆನೂ ಸಹಿತ ಅವ್ರಿಗೆ ಈಲ್ಡಾಗ್ಯದ. ಅವರು ಮಸೂತಿ ಒಳಗೆ ನೂರಾರು ಸಂಖ್ಯೆಯಲ್ಲಿ ಕೂಡಿದಾರೆ. ಅವ್ರು ಗದ್ದಾ ತುಟಿ ಹಿಡಿದು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ, ಲಾಠಿ ಚಾರ್ಜ್ ಮಾಡ್ಬೇಕಲ್ಲ. ಈ ಅವ್ರಿಗೆ ಒಂದು ವೇಳೆ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗಲಭೆಗನ ಹತ್ತಿಕ್ಕಬೇಕು ಅನ್ನುವಂಥದ್ದು ಅಂದ್ರೆ ಮಸೂತಿ ಒಳಗೆ ಪ್ರಾರ್ಥನೆ ಮುಗಿದ ನಂತರ ತಾಸಿನ ಮೇಲೆ ಕೂಡ್ಯಾರ ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಓಡಿಸ್ಬೋದಾಗಿತ್ತು. ಅದನ್ನು ಮಾಡಿಲ್ಲ. ಯಾಕಂದ್ರೆ ಸರ್ಕಾರನೂ ಸಹಿತ ಅವ್ರ ಕೈ ಜೋಡಿಸೈತೆ ಅನ್ನುವಂಥದ್ದನ್ನು ನಾನು ಖಂಡನೆ ಮಾಡ್ತೀನಿ. ಈಗ ನಾವು ಬಾಲಿಸ್ತಾನ ಹೇಳ್ತಾರೆ, ಅದ್ರಾಗ ರಾಜಕೀಯ ಇತ್ತು, ರಾಜಕೀಯ ಪ್ರೇರಿತ ಅನ್ನುವಂಥದ್ದು ನಮ್ಮ ಜಿಲ್ಲಾ ಮಂತ್ರಿ ಹೇಳ್ತಾರೆ. ಏನು ರಾಜಕೀಯ ಇತ್ತು ಅದ್ರೊಳಗೆ? ಯಾರು ನಾವೆಲ್ಲ MLAಗಳು ಹೋಗಿ ಅಲ್ಲಿ ಹೋಗಿದ್ದೀವಿ ಅವ್ರಿಗೇನು ನಾವು ಅವ್ರ ವಿರುದ್ಧ ಘೋಷಣೆ ಮಾಡಿವ? ಶಿವಾಜಿನ ಯೂಶ್ವಲಿ ಎಲ್ಲ ಕಡೆ ನಡೀತೈತಿ. ಅವ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ದೇಶದಾಗ ಆಗಿವೆ ಅಂತ ಹಿಂದೂ ಧರ್ಮ ಇಟ್ಟರು ಉಳ್ದದ, ಇಲ್ಲಿಗೆ ಅದು ಉಳಿತಿದ್ದಿಲ್ಲ. ಇಂಥ ಸಂದರ್ಭದೊಳಗೆ ನಮ್ಮ ದೇಶದ ನಮ್ಮ ಇತಿಹಾಸ ನಮ್ಮ ಸನಾತನ ಧರ್ಮ ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪ. ಅದ್ರಾಗ ಏನು ರಾಜಕೀಯ ಬಂತ ಹೇಳಿಲ್ಲ ಅವರು. ಯಾರ್ಯಾರು ರಾಜಕಾರಣಿ ಇದ್ರು ಹೇಳಿ ಅವರು. ಇದು ಬಾಲಿಸ್ತಾನದ ಬೇಡ. ಎಷ್ಟೊಂದು ತುಷ್ಟೀಕರಣ ಅಂದ್ರೆ ಈ ರೀತಿ ತುಷ್ಟೀಕರಣ ಮಾಡೋದು ಈ ದೇಶದ ಹಿತದೃಷ್ಟಿಯಿಂದ ಅತ್ಯಂತ ಭಯಾನಕ. ಇದು ಭಯೋತ್ಪಾದಕರಿಗೆ ಸಮನಾಗಿರ್ತಕ್ಕಂಥ ಸಮರ್ಥನೆ ಇದು. ಇದನ್ನು ಖಂಡಿಸ್ತು. ಇಲ್ಲ, ನಾವು ನೋಡ್ರಿ ಒಟ್ಟಾರೆ ಇದು ಒಂದೇ ಅಲ್ಲ. ಪಶ್ಚಿಮ ಬಂಗಾಳ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಕೇರಳ ಇರ್ಬೋದು, ಮತ್ತು ಲವ್ ಜಿಹಾದ್ ಇರ್ಬೋದು, ಇವೇನು ನಡೀತಾವೆ ಕಾರ್ಯಕ್ರಮಗಳನ್ನು ಇದನ್ನೆಲ್ಲ ಪ್ರತಿಭಟಿಸಿ ಹಿಂದೂಗಳ ಜಾಗೃತಿ ಮಾಡುವಂಥ ಕೆಲಸವನ್ನು ಸಲುವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಮತ್ತೊಂದು ಯಾರ ವಿರುದ್ಧನೂ ಅಲ್ಲ ನಾವು. ಮತ್ತು ನಮ್ಮ